Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸ್ ಅಲ್ಲಿ ಈ ಎರಡನೇ ಬುಕ್ ಅಲ್ಲಿ ಬರ್ತಕ್ಕಂತ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅನ್ನೋ ಚಾಪ್ಟರ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಬಹುಶಃ ಕೊನೆ ವಿಡಿಯೋ ಈ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ. So in my previous video I have already explained you what are the mechanical properties and how it is very important, why it is very important, and what is elastic property and what is the reason for elastic property. Elastic material ಅಂದ್ರೆ ಏನು, ಪ್ಲಾಸ್ಟಿಕ್ ಮೆಟೀರಿಯಲ್ ಅಂದರೆ ಏನು, ಆಮೇಲೆ ಸ್ಟ್ರೆಸ್, ಸ್ಟ್ರೈನ್, ಡಿಫಾರ್ಮೇಷನ್ ಇವೆಲ್ಲ ಹೇಳ್ಕೊಂಬಂದಿದ್ದೀನಿ. ಜೊತೆಗೆ ಟೈಪ್ಸ್ ಆಫ್ ಸ್ಟ್ರೆಸ್ ಅಂದರೆ ಸ್ಟ್ರೆಸ್ಸಲ್ಲಿ ಎಷ್ಟು ಥರ ಇದೆ, ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅಥವಾ ಶಿಯರಿಂಗ್ ಸ್ಟ್ರೆಸ್ ಅಥವಾ ವಾಲ್ಯೂಮ್ ಸ್ಟ್ರೆಸ್, ಕರೆಸ್ಪಾಂಡಿಂಗ್ಲಿ ಸ್ಟ್ರೈನ್, ಲಾಂಜಿಟ್ಯೂಡಿನಲ್ ಸ್ಟ್ರೈನ್, ಶಿಯರ್ ಸ್ಟ್ರೈನ್ ಆರ್ ಶಿಯರಿಂಗ್ ಆ್ಯಂಗಲ್, ಟ್ಯಾಂಜೆನ್ಷಿಯಲ್ ಸ್ಟ್ರೈನ್ ಆ್ಯಂಡ್ ವಾಲ್ಯೂಮ್ ಸ್ಟ್ರೈನ್ ಇವನ್ನೆಲ್ಲ ಹೇಳಿದ್ದೀನಿ. ಜೊತೆಗೆ ಕಂಪ್ರೆಸಿವ್ ಸ್ಟ್ರೆಸ್ ಆ್ಯಂಡ್ ಎಲಾಂಗೇಷನ್ ಸ್ಟ್ರೆಸ್ ಅಂತ ಕೂಡ. ಸೊ ಯಾವಾಗಲೂ ನೀವು ಒಂದ್ಸತಿ ವಿಡಿಯೋಗಳನ್ನು ರಿವೈಸ್ ಮಾಡ್ತಾ ಹೋಗಿ ಬಿಫೋರ್ ಯು ಪ್ರೊಸೀಡ್ ವಿತ್ ದಿಸ್ ಒನ್, ಅಥವಾ ಕಂಟಿನ್ಯೂಸ್ ಆಗಿ ನೋಡೋದಾದರೆ ಅಟ್ ಎ ಸ್ಟ್ರೆಚ್ ಯು ಗೋ ಥ್ರೂ ಆಲ್ ದ 3 ವಿಡಿಯೋಸ್. ಬನ್ನಿ ಈ ವಿಡಿಯೋದಲ್ಲಿ ಹುಕ್ಸ್ ಲಾ, ಆಮೇಲೆ ಸ್ಟ್ರೆಸ್ ಸ್ಟ್ರೈನ್ ಕರ್ವ್, ಆ್ಯಂಡ್ ದೆನ್ ವಾಟ್ ಅಬೌಟ್ ವಾಟ್ ಈಸ್ ದಟ್ ಎಲಾಸ್ಟಿಕ್ ಮಾಡ್ಯುಲೈ. ದೆರ್ ಆರ್ 3 ಎಲಾಸ್ಟಿಕ್ ಮಾಡ್ಯುಲೈ. ವಾಟ್ ಆರ್ ದ ಈಕ್ವೇಷನ್ಸ್ ಫಾರ್ ಎಲಾಸ್ಟಿಕ್ ಮಾಡ್ಯುಲೈ, ಆ್ಯಂಡ್ ದೆನ್ ಇಂಪಾರ್ಟೆನ್ಸ್ ಆಫ್ ದೀಸ್ ಎಲಾಸ್ಟಿಕ್ ಮಾಡ್ಯುಲೈ ಆ್ಯಂಡ್ ರಿಲೇಟೆಡ್ ಥಿಂಗ್ಸ್ ಲೈಕ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಎಲಾಸ್ಟಿಕ್ ಮೆಟೀರಿಯಲ್ ಆರ್ ಅಪ್ಲಿಕೇಶನ್ಸ್ ಆಫ್ ಎಲಾಸ್ಟಿಕ್ ಮೆಟೀರಿಯಲ್ಸ್ ಎಟ್ಸೆಟ್ರಾ ವಿ ವಿಲ್ ಡಿಸ್ಕಸ್. ಸೊ ಹುಕ್ಸ್ ಲಾ ಅನ್ನೋದು ಎರಡು ಕಡೆ ಬರುತ್ತೆ. ವೇವ್ಸಲ್ಲಿ ಅಂದರೆ ಆಸಿಲೇಷನ್ಸಲ್ಲಿ ಒಂದು ಕಡೆ ಬರುತ್ತೆ, ಅದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಸಿಂಪಲ್ ಹಾರ್ಮೋನಿಕ್ ಮೋಷನ್ಸಲ್ಲಿ ಹುಕ್ಸ್ ಲಾ ಬರುತ್ತೆ. ಅಲ್ಲಿ ಏನು ಹೇಳ್ತಾನೆ ಹುಕ್ ಏನು ಹೇಳ್ತಾನೆ ಅಂದರೆ, ದ ರೀಸ್ಟೋರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್. ರೀಸ್ಟೋರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆ್ಯಕ್ಟಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಅದು ಆ್ಯಕ್ಚುಲಿ ಇಲ್ಲಿಗೆ ಬರೋದಿಲ್ಲ, ಬಟ್ ಸುಮ್ಮನೆ ರಿವೈಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಒಂದು ಚಾಪ್ಟರ್ನ ಕಲಿಬೇಕಾದ್ರೆ ಹಿಂದಿನ ಚಾಪ್ಟರ್ದನ್ನು ಜ್ಞಾಪಿಸ್ಕೋತಾ ಹೋಗಬೇಕು. ಈ ರೀತಿ ನಾವು ಫಿಸಿಕ್ಸನ್ನು ಕಲಿತಾ ಹೋಗಬೇಕು. ಈಗ ನೋಡಿ, ಒಂದು ಪೆಂಡ್ಯುಲಮ್ ಇದೆ, ಅದನ್ನು ಇಲ್ಲಿ ಎಳೆದಿದ್ದೀರಾ, ಬಿಟ್ಟಾಗ ವಾಪಸ್ ಹಿಂಗೆ ಬರುತ್ತೆ ಅಲ್ವಾ. ವಾಪಸ್ ಬರಬೇಕು ಅಂದರೆ ಅಲ್ಲಿ ಏನಿರಬೇಕು, ಅಲ್ಲಿ ಒಂದು ಪುಲ್ಲಿಂಗ್ ಫೋರ್ಸ್ ಇರಬೇಕು, ರೀಸ್ಟೋರಿಂಗ್ ಫೋರ್ಸ್ ಇರಬೇಕು. ದಾಟ್ ರೀಸ್ಟೋರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಆಲ್ವೇಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ದಿ ಈಕ್ವಿಲಿಬ್ರಿಯಂ ಪೊಸಿಷನ್. ನೆನಪಿಸ್ಕೊಳ್ಳಿ, ಎಫ್ ಪ್ರಪೋರ್ಷನಲ್ ಟು ಎಕ್ಸ್ ಅಂತ ಬರುತ್ತೆ. ಎಫ್ ಈಸ್ ಈಕ್ವಲ್ ಟು ಮೈನಸ್ ಸಮ್ ಕಾನ್ಸ್ಟೆಂಟ್ ಇಂಟು ಎಕ್ಸ್, ದಟ್ ಕಾನ್ಸ್ಟೆಂಟ್ ಈಸ್ ನೋನ್ ಆಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಇವೆಲ್ಲ ಅಲ್ಲಿ ಹುಕ್ಸ್ ಲಾ, ಇಲ್ಲಿ ಆಸಿಲೇಷನ್ಸ್ಗೆ ಸಂಬಂಧಪಟ್ಟಂಗೆ. ಬಟ್ ಇಲ್ಲಿಗೆ ಬಂದಾಗ ಹುಕ್ಸ್ ಲಾ ಏನು ಹೇಳುತ್ತಪ್ಪ ಅಂದರೆ, ವಿತಿನ್ ದಿ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ is directly proportional to strain. When stress increases, strain also increases. ಇವಾಗ ಒಂದು ವೈರ್ ಇದೆ, ಇದನ್ನ ಸ್ಟ್ರೆಸ್ ಆದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ. ಯಾವ ಫೋರ್ಸ್ ಹೇಳಿ? ಎಸ್, ಯು ಆರ್ ಕರೆಕ್ಟ್, ಇಟ್ ಈಸ್ ರೀಸ್ಟೋರಿಂಗ್ ಫೋರ್ಸ್. ಬಟ್ ಬರಿಬೇಕಾದ್ರೆ ನಾವು ಏನಂತ ಬರಿತೀವಿ? ಅಪ್ಲೈಡ್ ಫೋರ್ಸ್ ಅಂತಂದೇ ಬರಿತೀವಿ. ಯಾಕೆ ಅಪ್ಲೈಡ್ ಫೋರ್ಸ್ ಅಂತ ಬರಿತೀವಿ? ಸರ್ ಗೊತ್ತಲ್ಲ ಸರ್, ಎಲಾಸ್ಟಿಕ್ ಮೆಟೀರಿಯಲ್ನಲ್ಲಿ ರೀಸ್ಟೋರಿಂಗ್ ಫೋರ್ಸ್ ಅಪ್ಲೈಡ್ ಫೋರ್ಸ್ ಈಕ್ವಲ್ ಆಗಿರುತ್ತೆ, ಅದಕ್ಕೆ ಅಪ್ಲೈಡ್ ಫೋರ್ಸ್ ಅನ್ನೇ ಬರಿತೀವಿ. ಕರೆಕ್ಟ್, ಪರ್ಫೆಕ್ಟ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು if you apply more and more force, there will be more stress, correspondingly there will be more elongation. So as the stress increases, strain also increases within the elastic limit. ಏನು ಸರ್ ಅದು ಎಲಾಸ್ಟಿಕ್ ಲಿಮಿಟ್? ಆಮೇಲೆ ಹೇಳ್ತೀನಿ. within the elastic limit, stress is directly proportional to strain, or stress divided by strain is equal to constant. Stress divided by strain is equal to constant. This constant is known as elastic modulus. Modulus ಅನ್ನೋದು ಸಿಂಗ್ಯುಲರ್, ಮಾಡ್ಯುಲೈ ಅನ್ನೋದು ಪ್ಲೂರಲ್. ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ is equal to constant, that is known as elastic modulus. ಓಕೆ, ಈಗ ಎಲಾಸ್ಟಿಕ್ ಮಾಡ್ಯುಲಸ್ ಕಡೆ ಹೋಗ್ಬಿಡೋಣ. ಅಲ್ಲಿ 3 ಥರದ ಎಲಾಸ್ಟಿಕ್ ಮಾಡ್ಯುಲಸ್ ಬರ್ತವೆ ಡಿಪೆಂಡಿಂಗ್ ಅಪಾನ್ stress and strain. Dear students, you know there are 3 types of stress, therefore there must be 3 types of strain, therefore there are 3 types of elastic moduli. 3 ತರದ ಸ್ಟ್ರೆಸ್, 3 ತರದ ಸ್ಟ್ರೈನ್, therefore 3 types of elastic moduli. So number 1, ಯಂಗ್ಸ್ ಮಾಡ್ಯುಲಸ್. ಇವರೆಲ್ಲ ಸೈಂಟಿಸ್ಟ್ಗಳು. ಯಂಗ್ ಅನ್ನೋದು ಅಥವಾ
ಹುಕ್ ಅನ್ನೋದು, ಫ್ರೆನೆಲ್, ಫ್ರಾನ್ಹಾಫರ್ ಇವರೆಲ್ಲ ಆಗಿನ ಕಾಲದ ವಿಜ್ಞಾನಿಗಳು. ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳ್ತೀವಿ. ಇದನ್ನು ವೈ ಮೆಜಾರಿಟಿ ಬುಕ್ಕಲ್ಲಿ ವೈ ಅನ್ನೋ ಸಿಂಬಲಲ್ಲೇ ಯೂಸ್ ಮಾಡ್ತಾರೆ. ಕೆಲವೊಂದು ಬುಕ್ಕಲ್ಲಿ ಎಂಜಿನಿಯರಿಂಗ್ ಹೋದಾಗ ಸ್ವಲ್ಪ ನೊಟೇಷನ್ಸ್ ಚೇಂಜ್ ಆಗ್ತವೆ. ಬಟ್ ಈಗ ಪಿ ಯು ಲೆವೆಲ್ಗೆ ವೈನೇ ಸಾಕು. ಯಂಗ್ಸ್ ಮಾಡ್ಯುಲಸ್ ಏನಿದು ಡೆಫಿನೇಷನ್ನು? ಯಂಗ್ಸ್ ಮಾಡ್ಯುಲಸ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ divided by longitudinal strain. ಅಂದರೆ ಒನ್ ಡೈಮೆನ್ಷನ್ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅನ್ನು ಜ್ಞಾಪಿಸ್ಕೊಳ್ಳಿ. ಲೀನಿಯರ್ ಅಂದರೆ ಒಂದೇ ಡೈರೆಕ್ಷನಲ್ಲಿ ನೀವು ಅಪ್ಲೈ ಮಾಡಿದಾಗ ಇದೇ ಥರ ಎಳೆಯೋದು, ಹಿಂಗೆ ಎಳೆಯೋದು ಅಥವಾ ಹಿಂಗೆ ಒತ್ತೋದು ಅಲಾಂಗ್ ಒನ್ ಡೈರೆಕ್ಷನ್. ಸೊ ದೇರ್ ವಿಲ್ ಬಿ ಓನ್ಲಿ ಲೆಂತ್ ಚೇಂಜ್, ಹೌದಲ್ವಾ? ಸೊ ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಡಿವೈಡೆಡ್ ಬೈ ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಈಸ್ ನೋನ್ ಆಸ್ ಯಂಗ್ಸ್ ಮಾಡ್ಯುಲಸ್. ಓಕೆ, ಸ್ಟ್ರೆಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಲಾಂಜಿಟ್ಯೂಡಿನಲ್ ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಆ್ಯಕ್ಚುಲಿ ನಾನು ಟಿ ಬಳಸ್ತೀನಿ ಅಂತ ಹೇಳಿದೆ, ಇನ್ನು ಬರ್ದಿಲ್ಲ. ಓಕೆ, ಪರವಾಗಿಲ್ಲ, ಸ್ಟ್ರೆಸ್ ಅನ್ನೇ ಬರೀತೀನಿ ಬಿಡಿ. ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಓಕೆ, ಸ್ಟ್ರೈನ್ ಏನು ಬರಿಬೇಕು ಇವಾಗ? ಜನರಲ್ ಆಗಿ ಬಂದು ಚೇಂಜ್ ಇನ್ ದ ಡೈಮೆನ್ಷನ್ ಬೈ ಒರಿಜಿನಲ್ ಡೈಮೆನ್ಷನ್. ಆದರೆ ಇಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಚೇಂಜ್ ಇನ್ ದ ಲೆಂತ್. ದೇರ್ ಫೋರ್ ಇಟ್ ಈಸ್ ಸ್ಮಾಲ್ ಎಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಲ್. ಈಗ ಒಂದು ವಯರ್ ಇತ್ತು, ಇಷ್ಟುದ್ದ ವಯರ್ ಇತ್ತು, ಇಷ್ಟು ಲೆಂತ್ ಇತ್ತು, ಇದನ್ನು ಕ್ಯಾಪಿಟಲ್ ಎಲ್ ಅಂತೀನಿ. ಇಟ್ಕೊಂಡು ಹೇಳಿದೆ ಇಷ್ಟು ಸ್ಟ್ರೆಚ್ ಆಯಿತು, ಇದು ಸ್ಮಾಲ್ ಎಲ್. ಓಕೆ, ಸ್ಮಾಲ್ ಎಲ್ ಈಸ್ ಅ ಚೇಂಜ್ ಇನ್ ದ ಲೆಂತ್. ಓಕೆ, ಸೊ ಸ್ಟ್ರೆಸ್ ಗೊತ್ತಾಯಿತು, ಸ್ಟ್ರೈನ್ ಗೊತ್ತಾಯಿತು. ದೇರ್ ಫೋರ್ ಯಂಗ್ಸ್ ಮಾಡ್ಯುಲಸ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಎಫ್ ಡಿವೈಡೆಡ್ by A divided by strain L divided by L, that is equal to F. L ಮೇಲೆ ಹೋಗುತ್ತೆ, divided by A ಕೆಳಗಡೆ ಬರುತ್ತೆ, A into L. So this is the expression for Young's modulus. Young's modulus Y is equal to F L divided by A into L. ಓಕೆ ಸರ್, ಯಂಗ್ಸ್ ಮಾಡ್ಯುಲಸ್ ಹೇಳಿದರೆ ಅದರ ಯೂನಿಟ್ ಏನು ಸರ್? ಯೂನಿಟ್ ಬೇಕು ಅಂದಾಗ ಇಲ್ಲಿಗೆ ವಾಪಸ್ ಬರೋಣ. ಇಟ್ ಈಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ಟ್ರೆಸ್ಸಿನ ಯೂನಿಟ್ಟು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಸ್ಟ್ರೈನ್ಗೆ ನೋ ಯೂನಿಟ್ ಅಂತ. ದೇರ್ ಫೋರ್ ಇಟ್ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಷ್ಟೇನೆ. ಅಂದರೆ ಎಸ್ ಅ ಯೂನಿಟ್ ಆಫ್ ಯಂಗ್ಸ್ ಮಾಡ್ಯುಲಸ್ ಈಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ನೋಡಿ, ಪ್ರೆಷರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಯಂಗ್ಸ್ ಮಾಡ್ಯುಲಸ್ ಸ್ಟ್ರೆಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ಯಂಗ್ಸ್ ಮಾಡ್ಯುಲಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಸುಮಾರು ಫಿಸಿಕಲ್ ಕ್ವಾಂಟಿಟೀಸ್ ನಮ್ಮ ಫಿಸಿಕ್ಸಲ್ಲಿ ಇದೆಲ್ಲ ಬರ್ತಾನೆ ಇರುತ್ತೆ, ತುಂಬ ಕಾಮನ್ನು. ಸೇಮ್ ಯೂನಿಟ್ ವಿಲ್ ಬಿ ದೇರ್ ಫಾರ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಕ್ವಾಂಟಿಟೀಸ್ಗೆ ಸೇಮ್ ಯೂನಿಟ್ ಇರುತ್ತೆ. ಈಗ ಲೆಂತನ್ನು ಮೀಟರ್ ಅಂತೀವಿ, ಬ್ರೆಡ್ತನ್ನು ಮೀಟರ್ ಅಂತೀವಿ. ಹಾಗೆ ಪ್ರೆಷರನ್ನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ. ಇವೆಲ್ಲ MCQನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಂಟಿಟೀಸ್ ಹ್ಯಾವ್ ಸೇಮ್ ಯೂನಿಟ್? ಸ್ಟ್ರೆಸ್, ಪ್ರೆಷರ್, ಎಲಾಸ್ಟಿಕ್ ಮಾಡ್ಯುಲಸ್, ಆಲ್ ಆಫ್ ದೆಮ್ ಅಂತ ಇರುತ್ತೆ. ಆಲ್ ಆಫ್ ದೆಮ್ ಈ ಥರ. ಓಕೆ, ಸೊ ಒಟ್ಟಲ್ಲಿ ನಮ್ಮ ಕಾನ್ಸೆಪ್ಟನ್ನು ಗೊತ್ತಿರಬೇಕು. ಅವ್ರು ಕ್ವಶನ್ ಅನ್ನು ಕೊಟ್ಟಾಗ ಕ್ವಶನ್ ಅನ್ನು ಅನಲೈಸ್ ಮಾಡಿ ಆನ್ಸರ್ ಮಾಡಿ. ಓಕೆ, ಯಂಗ್ಸ್ ಮಾಡ್ಯುಲಸ್ ಕತೆ ಆಯಿತು. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಯಂಗ್ಸ್ ಮಾಡ್ಯುಲಸ್ ಅನ್ನೋದು ಒನ್ ಡೈಮೆನ್ಷನ್ ಅಂದರೆ ಲಾಂಜಿಟ್ಯೂಡಿನಲ್ ಅಥವಾ ಲೀನಿಯರ್, ಅಂದರೆ ಫೋರ್ಸ್ ಈ ಥರ ಅಪ್ಲೈ ಆಗ್ತಾ ಇದ್ರೆ. ಈಗ ಬಿಲ್ಡಿಂಗ್ಗಳಲ್ಲಿ ಬೀಮ್ ಮೇಲೆ ಪ್ರೆಷರ್ ಈ ಥರ ಅಪ್ಲೈ ಆಗ್ತಾ ಇರುತ್ತೆ ನೋಡಿ. ಲೋಡ್ ಹೀಗೆ ತಲೆ ಮೇಲೆ ಹೊತ್ಕೊಂಡಿದ್ರೆ ಒಂದು ಲೋಡ್ ಹೀಗೆ ಅಪ್ಲೈ ಆಗ್ತಾ ಇರುತ್ತೆ, ಅಂದರೆ ಫೋರ್ಸ್ ಈಸ್ ಆಕ್ಟಿಂಗ್ ಅಲಾಂಗ್ ಒನ್ ಡೈರೆಕ್ಷನ್. ಸರಿನಾ? ನೌ ಲೆಟ್ ಮಿ ಮೂವ್ ಆನ್ ಟು ಅನದರ್ ಎಲಾಸ್ಟಿಕ್ ಮಾಡ್ಯುಲೈ, that is rigidity ಮಾಡ್ಯುಲಸ್. ಇದನ್ನು ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಬರೀತಾರೆ. ನಾನು ಸಿಂಬಲನ್ನು ಈ ಥರ ಬರ್ಕೋತೀನಿ, ಈಟಾ ಅಂತ. ಇಟ್ ಈಸ್ ನಥಿಂಗ್ ಬಟ್ ಶಿಯರ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರ್ ಸ್ಟ್ರೈನ್. ಸೊ ನೆನಪಿದೆಯಾ ಶಿಯರ್ ಸ್ಟ್ರೆಸ್ ಅಂದರೆ? ಅದಕ್ಕೆ ನಾನು ಹಿಂದಿನ ವಿಡಿಯೋನ ತುಂಬ ಡೀಟೇಲಾಗಿ ಹೇಳಿದ್ದು, 3 ಥರದ ಸ್ಟ್ರೆಸ್, 3 ಥರದ ಸ್ಟ್ರೈನ್ಗಳು. ಸೊ ಮೊದಲನೇದು ಒಂದು ಡೈಮೆನ್ಷನ್ನಲ್ಲಿ ಇರ್ತಕ್ಕಂಥದ್ದು ಲಾಂಜಿಟ್ಯೂಡಿನಲ್ ಸ್ಟ್ರೆಸ್. ಎರಡನೇದು ಅದೇ ಪುಸ್ತಕದ ಎಕ್ಸಾಂಪಲನ್ನು ಕೊಟ್ಟಿದ್ನಲ್ಲ, ಹೀಗೆ ಟ್ಯಾಂಜೆನ್ಷಿಯಲ್ ಅಪ್ಲೈ ಮಾಡಿದಾಗ ಸ್ಲೈಡ್ ಬೈ ಸ್ಲೈಡ್ ಜಾರ್ಕೊಂಡು ಹೋಗ್ತವೆ. ಟಾಪ್ ಮೋಸ್ಟ್ ಸರ್ಫೇಸ್ ತುಂಬ ಜಾರ್ಕೊಂಡು ಹೋಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ, ಆಗಿ ಕೊನೆಗೆ ಬಾಟಮಲ್ಲಿ ಅಷ್ಟೇ ಇರುತ್ತೆ. ಸೊ ಹೀಗೆ, ಸೊ ಇದು ಹಂಗೆ ಇರುತ್ತೆ, ಇದು ತುಂಬ ಮುಂದಕ್ಕೆ ಜಾರ್ಕೊಂಡು ಹೋಗಿರುತ್ತೆ. ಅದೇ ಸ್ಲೈಡ್ ಆಗೋದು, ಶಿಯರ್ ಆಗೋದು, ಟ್ಯಾಂಜೆನ್ಷಿಯಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಬರ್ತಕ್ಕಂಥದ್ದು. ಸೊ ದಟ್ ಈಸ್ ಶಿಯರ್ ಸ್ಟ್ರೆಸ್ ಬೈ ಶಿಯರ್ ಸ್ಟ್ರೈನ್. ಓಕೆ, ಶಿಯರ್ ಸ್ಟ್ರೆಸ್ ಅಂದರೂ ಕೂಡ ಅದು ಫೋರ್ಸ್ ಡಿವೈಡೆಡ್ ಬೈ ಏರಿಯಾನೇ.
ಶಿಯರ್ ಸ್ಟ್ರೇನ್ ಅನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಪ್ರೂವ್ ಮಾಡಿದ್ವಿ, ಇಟ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಶಿಯರ್ ಅಂತ. ಓಕೆ, ಸೊ ಆಂಗಲ್ ಆಫ್ ಶಿಯರ್, ಈಗ ಈ ಥರ ಒಂದು ಮೆಟೀರಿಯಲ್ ಇತ್ತು, ಆಮೇಲೆ ಹಿಂಗೆ ಜಾರ್ಕೊಂಡು ಹೋಯ್ತು, ಇಷ್ಟು ಶಿಯರ್ ಆಯಿತು ಅಂದರೆ ಸ್ಲೈಡ್ ಆಯಿತು, ಬೆಂಡ್ ಆಯಿತು, ಜರ್ಕೊಂಡು ಹೋಯ್ತು ಅಂತ. ಓಕೆ, therefore it is theta, so it is F divided by A into theta. ಓಕೆ ಮಕ್ಕಳೇ, ಇದನ್ನು ಬೇಕಾದ್ರೆ ನೀವು F divided by A divided by change in the area by original area ಅಂತ ಕೂಡ ಬರಿಬೋದು. ಚೇಂಜ್ ಇನ್ ದ ಏರಿಯಾ ಬೈ ಒರಿಜಿನಲ್ ಏರಿಯಾ, ಎಸ್ ಹಿಂಗೂ ಬರಿಬೋದು. ಸರ್ ಈ ಏರಿಯಾಗೂ ಈ ಏರಿಯಾಗೂ ವ್ಯತ್ಯಾಸ ಇದೆಯಾ? ಎಸ್ ಇದೆ. ಇದು ಕ್ರಾಸ್ ಸೆಕ್ಷನಲ್ ಏರಿಯಾ, ಇದು ಸರ್ಫೇಸ್ ಏರಿಯಾ. ಸೊ ಸ್ವಲ್ಪ ನೆನಪಿರಲಿ. ಸೊ ಇದು ಶಿಯರ್ ರಿಜಿಡಿಟಿ ಮಾಡ್ಯುಲಸ್ ಆಯಿತು. ಮತ್ತು ರಿಜಿಡಿಟಿ ಮಾಡ್ಯುಲಸ್ಗೂ ಕೂಡ ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರೇನೆ, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರೇನೆ. ಇನ್ನು ಕೊನೆಯದಾಗಿ ಬಲ್ಕ್ ಮಾಡ್ಯುಲಸ್ ಅಥವಾ ವಾಲ್ಯೂಮ್ ಮಾಡ್ಯುಲಸ್ ಅಂತ ಬರುತ್ತೆ. 3 ಡೈಮೆನ್ಷನ್. ಸೊ ಇದು 1 ಡೈಮೆನ್ಷನ್, ಇದು 2 ಡೈಮೆನ್ಷನ್, ಇದು 3 ಡೈಮೆನ್ಷನ್. ಬಲ್ಕ್ ಮಾಡ್ಯುಲಸ್ ಅನ್ನು ನಾರ್ಮಲಿ ಕೆ ಅಂತ ಬರೀತಾರೆ. ಕೆಲವೊಂದು ಪುಸ್ತಕದಲ್ಲಿ ಬಲ್ಕ್ ಮಾಡ್ಯುಲಸ್ಗೆ ಟಿ ಅಂತ ಬರೀತಾರೆ. ದಟ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಸ್ಟ್ರೆಸ್ divided by volume strain. Volume stress divided by volume strain. ನೋಡಿ ಮಕ್ಕಳೇ, ವಾಲ್ಯೂಮ್ ಸ್ಟ್ರೆಸ್ ಅನ್ನೋದು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಲ್ಲ ಡೈರೆಕ್ಷನಿಂದ ಫೋರ್ಸನ್ನು ಅಪ್ಲೈ ಮಾಡೋದು ಅಂತ. ಎಲ್ಲ ಡೈರೆಕ್ಷನಿಂದ ಫೋರ್ಸನ್ನು ಅಪ್ಲೈ ಮಾಡಿದರೆ ಅದೊಂಥರ ಪ್ರೆಷರ್ ಲೆಕ್ಕ ಬರುತ್ತೆ ಅಲ್ವಾ. ಹಾಗಾಗಿ ವಾಲ್ಯೂಮ್ ಸ್ಟ್ರೆಸ್ ಬಂದಾಗ ಮಾತ್ರ ನಾರ್ಮಲಿ ಪಿ ಬರೀತಾರೆ, ಆಮೇಲೆ ಅದು ಕಂಪ್ರೆಸಿವ್ ಅಲ್ವಾ, ಅದಕ್ಕೆ ಮೈನಸ್ ಬರೀತಾರೆ. ಡಿವೈಡೆಡ್ ಬೈ ಚೇಂಜ್ ಇನ್ ದ ವಾಲ್ಯೂಮ್ ಡಿವೈಡೆಡ್ ಬೈ ಒರಿಜಿನಲ್ ವಾಲ್ಯೂಮ್. ಸೊ ಕೆ ಈಸ್ ಈಕ್ವಲ್ ಟು ಮೈನಸ್ ಪಿ ವಿ ಡಿವೈಡೆಡ್ ಬೈ ಡೆಲ್ಟಾ ವಿ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಬಲ್ಕ್ ಮಾಡ್ಯುಲಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಫೋರ್ಸ್ ಬರೀಲಿಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ನಾರ್ಮಲ್ ಫೋರ್ಸ್ ಫ್ರಮ್ ಆಲ್ ದ ಡೈರೆಕ್ಷನ್ಸ್, ದಟ್ ಈಸ್ ಈಕ್ವಲೆಂಟ್ ಟು ಪ್ರೆಷರ್. ಫೋರ್ಸ್ ಬೈ ಏರಿಯಾ is equivalent to pressure. So that is why I am writing P. In all other cases I am writing F divided by A only. ಇಲ್ಲೂ ಕೂಡ F by A ಬರದೆ, ಇಲ್ಲೂ ಕೂಡ F by A ಬರದೆ. ಆದರೆ ಈ ಬಲ್ಕ್ ಮಾಡ್ಯುಲಸ್ ಅಂತ ಬಂದಾಗ ನಾರ್ಮಲಿ ಅದು ಫ್ಲೂಯಿಡ್ಸ್ ಅಲ್ಲಿ ಜಾಸ್ತಿ. ಆಮೇಲೆ ಫ್ಲೂಯಿಡ್ಸ್ ಅಂತ ಗೊತ್ತಲ್ಲ, ವಾಟರ್ ಅಥವಾ ಲಿಕ್ವಿಡ್ ಅಥವಾ ಗ್ಯಾಸ್, ಅಲ್ಲಿ 1 ಡೈಮೆನ್ಷನ್ 2 ಡೈಮೆನ್ಷನ್ಗೆ ಅಂಥ ಇಂಪಾರ್ಟೆನ್ಸ್ ಇರಲ್ಲ. 3 ಡೈಮೆನ್ಷನ್ಸ್ಗೆ ಭಾಳ ಇಂಪಾರ್ಟೆನ್ಸ್ ಇರುತ್ತೆ. ಈಗ ಒಂದು ಚೆಂಡನ್ನು ನೀರಿನ ಒಳಗಡೆ ಮುಳುಗಿಸಿದಾಗ ಎಲ್ಲ ಕಡೆಯಿಂದನೂ ಅದ್ರ ಮೇಲೆ ಫೋರ್ಸ್ ಆಕ್ಟ್ ಮಾಡ್ತಾ ಇರುತ್ತೆ ಅಲ್ವಾ. ಹಾಗಾಗಿ ಅದು ನಾವು 3 ಡೈಮೆನ್ಷನ್ ಅಂದರೆ ಪ್ರೆಷರ್ ಅಂತ ತಗೊಂಡ್ಬಿಡ್ತೀವಿ. ಓಕೆ, ದಿಸ್ ಈಸ್ ಬಲ್ಕ್ ಮಾಡ್ಯುಲಸ್, ರಿಜಿಡಿಟಿ ಮಾಡ್ಯುಲಸ್, ಯಂಗ್ಸ್ ಮಾಡ್ಯುಲಸ್. ರಿಮೆಂಬರ್, ದೇ ಆಲ್ ಆರ್ ಹ್ಯಾವಿಂಗ್ ಸೇಮ್ ಯೂನಿಟ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಮತ್ತೆ ಯಂಗ್ಸ್ ಮಾಡ್ಯುಲಸ್ ಈಸ್ ಮ್ಯಾಕ್ಸಿಮಮ್, ಹೈಯೆಸ್ಟ್ ಇರುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರೋದು ರಿಜಿಡಿಟಿ ಮಾಡ್ಯುಲಸ್ಸು, ಅದನ್ನು ಬಿಟ್ಟರೆ ಬಲ್ಕ್ ಮಾಡ್ಯುಲಸ್. ಇನ್ ಮೋಸ್ಟ್ ಆಫ್ ದ ಕೇಸ್ ರಿಜಿಡಿಟಿ ಮಾಡ್ಯುಲಸ್ ಈಸ್ 1/3 ಆಫ್ ಯಂಗ್ಸ್ ಮಾಡ್ಯುಲಸ್. ಫಾರ್ ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್ ರಿಜಿಡಿಟಿ ಮಾಡ್ಯುಲಸ್ ಈಸ್ 1/3 ಆಫ್ ಯಂಗ್ಸ್ ಮಾಡ್ಯುಲಸ್. ಸೊ ನೋಡಿ, ಈ ಯಂಗ್ಸ್ ಮಾಡ್ಯುಲಸ್ನ ಇಂಪಾರ್ಟೆನ್ಸ್ ಏನು ಅಂದರೆ, ಒಂದು ವಸ್ತುವನ್ನು ಎಷ್ಟು ಹಿಗ್ಗಿಸಬಹುದು ಅನ್ನೋದನ್ನು ಯಂಗ್ಸ್ ಮಾಡ್ಯುಲಸ್ ಹೇಳುತ್ತೆ. ಎಷ್ಟು ಹಿಗ್ಸಿದ್ರೂ ಕೂಡ ಅದು ಚೇಂಜ್ ಆಗೋದಿಲ್ಲ, ಮುರಿದು ಹೋಗೋದಿಲ್ಲ ಅಂದರೆ ದೆನ್ ಇಟ್ ಇಸ್ ಅ ವೆರಿ ಗುಡ್ ಎಲಾಸ್ಟಿಕ್ ಮೆಟೀರಿಯಲ್. ತುಂಬ ಬಿಗಿನಿಂಗಲ್ಲಿ ಅಂದರೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಸ್ಟೀಲ್ ಈಸ್ ಎ ಗುಡ್ ಮೆಟೀರಿಯಲ್, ಸ್ಟೀಲ್ ಈಸ್ ಎ ವೆರಿ ಗುಡ್ ಎಲಾಸ್ಟಿಕ್ ಮೆಟೀರಿಯಲ್ ಅಂತ. ಯಾಕೆ? ಅದನ್ನು ಎಳೆದಾಗ ನಮಗೆ ಹಿಗ್ಗೋದು ಕಾಣಿಸಲ್ಲ, ಹಂಗಂತ ಅದು ಪೂರ್ ಎಲಾಸ್ಟಿಕ್ ಅಲ್ಲ. ಇಟ್ ಈಸ್ ಕೇಪಬಲ್ ಆಫ್ ಸಸ್ಟೈನಿಂಗ್ ಮೋರ್ ಲೋಡ್. ಎಷ್ಟು ಎಳೆದ್ರೂ ಕೂಡ ಅದು ತುಂಡಾಗೋದಿಲ್ಲ. ಅದಾಗುತ್ತೆ, ತುಂಬ ಲಿಮಿಟ್ ದಾಟಿದಾಗ ತುಂಡಾಗುತ್ತೆ. ಸೊ ಇಟ್ ಕ್ಯಾನ್ ಸಸ್ಟೈನ್ ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಆ್ಯಂಡ್ ಇಟ್ಸ್ ಯಂಗ್ಸ್ ಮಾಡ್ಯುಲಸ್ ಈಸ್ ವೆರಿ ಹೈ. ದೇರ್ಫೋರ್ ಸ್ಟೀಲ್ ಈಸ್ ಎ ವೆರಿ ಗುಡ್ ಎಲಾಸ್ಟಿಕ್ ಮೆಟೀರಿಯಲ್. ಅರ್ಥ ಆಯ್ತಲ್ವಾ? ಇನ್ನು ರಿಜಿಡಿಟಿ ಮಾಡ್ಯುಲಸ್ ಏನನ್ನು ಹೇಳುತ್ತೆ ಅಂದರೆ, ಒಂದು ವಸ್ತುವನ್ನು ನಾವು ಎಷ್ಟು ತಿರುಗಿಸಬಹುದು, ಎಷ್ಟು ಟ್ವಿಸ್ಟ್ ಮಾಡಬಹುದು. ಗೊತ್ತಾಯ್ತಾ? ಬರೀ ಎಳೆಯೋದಷ್ಟೇ ಅಲ್ಲ, ಟ್ವಿಸ್ಟಿಂಗು ಕೂಡ ಇಂಪಾರ್ಟೆಂಟೇ. ಈ ಕನ್ಸ್ಟ್ರಕ್ಷನಲ್ಲಿ ಇವೆಲ್ಲ ಬಹಳ ಬೇಕಾಗ್ತವೆ. ಲಿಫ್ಟ್ ಕೇಬಲ್ ಇದೆಯಲ್ವಾ, ಅಲ್ಲಿ ರಿಜಿಡಿಟಿ ಮಾಡ್ಯುಲಸ್ಸು ಬೇಕು, ಯಂಗ್ಸ್ ಮಾಡ್ಯುಲಸ್ಸು ಬೇಕು ನಮಗೆ. ಸೊ ಟ್ವಿಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಮೆಟೀರಿಯಲ್ ಅನ್ನು ಎಷ್ಟು ಟ್ವಿಸ್ಟ್ ಮಾಡಬಹುದು, ಎಷ್ಟು ಹಿಂಡಿದ್ರೂ ಅದು ಮುರಿಯೋದಿಲ್ವೇ, ಎಷ್ಟು ಫೋರ್ಸಿಗೆ ಅದು ಬ್ರೇಕ್ ಆಗುತ್ತೆ ಅನ್ನೋದನ್ನು ರಿಜಿಡಿಟಿ ಮಾಡ್ಯುಲಸ್ ಹೇಳುತ್ತೆ. ದಟ್ ಮೀನ್ಸ್ ಹೌ ಮಚ್ ಟ್ವಿಸ್ಟ್ ದಟ್ ಮೆಟೀರಿಯಲ್ ಕ್ಯಾನ್ ಟೇಕ್. ಇಫ್ ಇಟ್ ಕ್ಯಾನ್ ಟೇಕ್ ಓನ್ಲಿ ಎ ಸ್ಮಾಲ್ ಅಮೌಂಟ್ ಆಫ್ ಟ್ವಿಸ್ಟ್. ಇವಾಗ ನಿಮ್ಮ ಕಾಲೇಜಲ್ಲಿ ಚಾಕ್ ಪೀಸ್ ಇದೆ ಅಂದ್ಕೊಳ್ಳಿ, ಒಂದು ಚಾಕ್ ಪೀಸನ್ನು ಇಟ್ಕೊಂಡು ಹಿಂಗೆ ಟ್ವಿಸ್ಟ್ ಮಾಡಿ ಪಟ್ ಅಂತ ಮುರಿದೋಗುತ್ತೆ, ಹೌದಲ್ವಾ? ಅದೇ ನೀವು ಸ್ಟೀಲ್ ವೈರನ್ನು ಹಿಂಗೆ ಟ್ವಿಸ್ಟ್ ಮಾಡಿ ಮುರಿದೋಗೋದಿಲ್ಲ. ಹಾಗೆ ಬಟ್ಟೆ ಹಿಂಡಿದಂಗೆ ಅಷ್ಟೇ, ಬಟ್ಟೆ ಹಿಂಡಿದಂಗೆ. ಹಂಗಂತ ಹೇಳ್ಬಿಟ್ಟು ಬಟ್ಟೆ ಎಲಾಸ್ಟಿಕ್ ಮೆಟೀರಿಯಲ್ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ ದೀಸ್ ಮೆಟಲ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಓಕೆ, ಬಲ್ಕ್ ಮಾಡ್ಯುಲಸ್ ಏನನ್ನು ಹೇಳುತ್ತೆ? ಬಲ್ಕ್ ಮಾಡ್ಯುಲಸ್ ಟೆಲ್ಸ್ ಅಬೌಟ್ ಹೌ ಮಚ್ ಪ್ರೆಷರ್ ಇಟ್ ಕ್ಯಾನ್ ಸಸ್ಟೈನ್. ಎಷ್ಟು
ಫೋರ್ಸ್ ಅನ್ನು ಅದು ಎಲ್ಲ ಡೈರೆಕ್ಷನ್ ಅಲ್ಲೂ ತಡ್ಕೊಳ್ಳುತ್ತೆ. ಹೌ ಮಚ್ ಇಟ್ ಕ್ಯಾನ್ ಬಿ ಕಂಪ್ರೆಸ್ಡ್, ವೆದರ್ ಇಟ್ ಕ್ಯಾನ್ ಬಿ ಕಂಪ್ರೆಸ್ಡ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆರ್ ಸ್ಮಾಲ್ ಎಕ್ಸ್ಟೆಂಟ್, ಆ ಥರ. ಸಪೋಸ್ ಇಫ್ ಯು ಕ್ಯಾನ್ ಕಂಪ್ರೆಸ್ ಇಟ್ ಲಿಟ್ಲ್ ಬಿಟ್, ತುಂಬ ಫೋರ್ಸ್ ಅಪ್ಲೈ ಮಾಡಿದ್ರು ಚೂರೇ ಚೂರು ಕಂಪ್ರೆಸ್ ಆದರೆ ಇಟ್ಸ್ ಕಂಪ್ರೆಸಿಬಿಲಿಟಿ ಈಸ್ ವೆರಿ ಲೆಸ್, ಬಲ್ಕ್ ಮಾಡ್ಯುಲಸ್ ಈಸ್ ವೆರಿ ಹೈ. ದಟ್ ಮೀನ್ಸ್ compressibility is equal to reciprocal of bulk modulus. Higher the bulk modulus, lesser will be the compressibility and vice versa. So metals ಅನ್ನು ನಾವು ಜಾಸ್ತಿ ಪ್ರೆಸ್ ಮಾಡೋಕ್ಕಾಗಲ್ಲ. ಸ್ಟೀಲ್ ಬಾಲ್ ಅನ್ನು ನೀವು ಐರನ್ ಸ್ಪೇರ್ ಅನ್ನು ತಗೊಂಡು ಒತ್ತಿ ಹಾಕಿ ಅಮಿಕಿ ಏನೂ ಆಗೋದಿಲ್ಲ, ಅಂದರೆ ಅದು ಅಷ್ಟೊಂದು ಕಂಪ್ರೆಸ್ ಆಗಲ್ಲ. ಅದೇ ಲಿಕ್ವಿಡ್ಸ್ ಅನ್ನು ಗ್ಯಾಸಸ್ ಅನ್ನು ಜಾಸ್ತಿ ಕಂಪ್ರೆಸ್ ಮಾಡ್ಬೋದು. ಒಂದು ಕಂಟೈನರ್ ಅಲ್ಲಿ ಏರ್ ತಗೊಂಡು ಪಿಸ್ಟನ್ ಹಾಕಿ ತಳ್ಳಿ ವಿ ಕ್ಯಾನ್ ಈಸಿಲಿ ಕಂಪ್ರೆಸ್. ಸೊ compressibility is more in the case of fluids, very less in the case of solids. So conversely, bulk modulus is more for solids, less for liquids and gases. Even in solids also, among the three, bulk modulus is less, slightly more than that is rigidity, much more than that is Young's modulus. ಗೊತ್ತಾಯ್ತಲ್ವಾ? ಸೊ ಇವುಗಳನ್ನು ಡೆಫಿನೇಷನ್ ತರ ನೀವು ಟ್ರೀಟ್ ಮಾಡಬಹುದು. ಸೊ Young's modulus, rigidity modulus, bulk modulus. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇಷ್ಟು ಹೇಳಿ now I move on to another important concept called stress strain curve. So now comes stress strain curve. ಇದು ಹುಕ್ಸ್ ಲಾ ಆದ ತಕ್ಷಣನೇ ಹೇಳಬೇಕಾಗಿತ್ತು, ಇರ್ಲಿ ಇವಾಗಲೇ ಹೇಳ್ತಾ ಇದ್ದೀನಿ, ಏನು ತೊಂದರೆ ಇಲ್ಲ. ಸ್ಟ್ರೆಸ್ ಸ್ಟ್ರೈನ್ ಕರ್ವ್, ಈ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಬಹಳ ಮುಖ್ಯವಾದಂಥ ಒಂದು ಗ್ರಾಫ್. ಎಸ್ಪೆಷಲಿ ವೈಲ್ ಚೂಸಿಂಗ್ ಮೆಟೀರಿಯಲ್ಸ್ ವಿ ಲುಕ್ ಫಾರ್ ದಿಸ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಆಫ್ ದಟ್ ಮೆಟೀರಿಯಲ್. ಏನು ಹೇಳುತ್ತೆ ಇದು? ವಾಟ್ ಆಕ್ಚುಲಿ ದಿಸ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್? ಐ ವಿಲ್ ಟೆಲ್ ಯು. It is a graph of stress taken along y-axis. This is stress, and strain taken along x-axis. Okay, stress strain is a graph of stress taken along y-axis, strain taken along x-axis. ಇನ್ನು ಪದೇ ಪದೇ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಏನು ಅಂತ ಹೇಳೋ ನೆಸೆಸಿಟಿ ಇಲ್ಲ. ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಏರಿಯಾ, ಸ್ಟ್ರೈನ್ ಈಸ್ ನಥಿಂಗ್ ಬಟ್ ಡಿಫಾರ್ಮೇಷನ್ ಅಕ್ಕರ್ಡ್, change in the dimension divided by original dimension. Okay, now let us consider one wire. You keep on applying the force, that means you stress ಅನ್ನು ಜಾಸ್ತಿ ಮಾಡ್ತಾ ಹೋದರೆ obviously strain also increases according to Hooke's law. Therefore the graph will be like this: as the stress increases, strain increases. So let me call it as O till certain point A, the graph will be linear. ಸೊ ನೀವು ಸ್ಟ್ರೆಸ್ ಅಂದರೆ ಎಳಿತಾ ಹೋದಂಗೆಲ್ಲ ಹಿಗ್ತಾ ಹೋಗುತ್ತೆ, ಬಿಟ್ಟರೆ ಮತ್ತೆ ವಾಪಸ್ ಬರುತ್ತೆ. ಸೊ ಇಫ್ ಸ್ಟ್ರೆಸ್ ಇನ್ಕ್ರೀಸಸ್, ಸ್ಟ್ರೈನ್ ಇನ್ಕ್ರೀಸಸ್. ಇಫ್ ಸ್ಟ್ರೆಸ್ ಡಿಕ್ರೀಸಸ್, ಸ್ಟ್ರೈನ್ ಡಿಕ್ರೀಸಸ್. ಸೊ O to A, ದಿಸ್ ಈಸ್ ಲೀನಿಯರ್ ಪೋರ್ಷನ್. ಅಪ್ ಟು A ದೇರ್ ವಿಲ್ ಬಿ Hooke's law is obeyed. ಓಕೆ, ಓ ಏನು ನಾವು ಲೀನಿಯರ್ ಪೋರ್ಷನ್ ಅಂತ ಕರಿತೀವಿ. ಇನ್ನೂ ಸ್ಟ್ರೆಸ್ ಜಾಸ್ತಿ ಮಾಡ್ತಾ ಹೋಗಿ. ಸೊ ಇಷ್ಟಿತ್ತು, ಇನ್ನೂ ಜಾಸ್ತಿ ಮಾಡ್ತಾ ಹೋಗಿ, ಅವಾಗ ಈ ಥರ ಸ್ಟ್ರೈಟ್ ಹೋಗೋದಿಲ್ಲ, ಅದು ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಅಪ್ ಟು ಸರ್ಟನ್ ಪಾಯಿಂಟ್ ಡಿವಿಯೇಟ್ ಆಗುತ್ತೆ. ಈ ಪೋರ್ಷನ್ನಲ್ಲಿ ಅಂದರೆ ಫ್ರಮ್ ಎ ಟು ಬಿ ಅದು ಸ್ಟ್ರೈಟ್ ಇಲ್ಲ, ಸ್ವಲ್ಪ ಬೆಂಡ್ ಆಗಿದೆ. ನೋಡೋಕೆ ಸ್ಟ್ರೈಟ್ ಥರ ಕಾಣಿಸುತ್ತೆ, ಸ್ವಲ್ಪ ಬೆಂಡ್ ಆಗಿದೆ. ಅಂದರೆ ಇನ್ನೂ ನೀವು ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ತಾ ಹೋದರೆ ವೈರ್ ಸ್ಟ್ರೆಚ್ ಆಗುತ್ತೆ, ಬಿಟ್ಟರೆ ವಾಪಸ್ ಬರುತ್ತೆ. ಆದರೆ ಹುಕ್ಸ್ ಲಾ ಒಬೆ ಆಗಿರೋದಿಲ್ಲ. ಅಂದರೆ ಸ್ಟ್ರೆಸ್ ಈಸ್ ನಾಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಜಾಸ್ತಿ ಸ್ಟ್ರೆಸ್ಗೆ ಕಡಿಮೆ ಸ್ಟ್ರೈನ್, ಅಥವಾ ಕಡಿಮೆ ಸ್ಟ್ರೆಸ್ಸಿಗೆ ಜಾಸ್ತಿ ಸ್ಟ್ರೈನ್, ಆ ಥರ ಆಗುತ್ತೆಯೇ ಹೊರತು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರೋದಿಲ್ಲ. ಅಂದರೆ ಸ್ಟ್ರೈಟ್ ಲೈನ್ ಇರೋದಿಲ್ಲ, ಸ್ವಲ್ಪ ಬೆಂಡ್ ಆಗುತ್ತೆ. ಈ ಪೋರ್ಷನಲ್ಲಿ ಹುಕ್ಸ್ ಲಾ ಒಬೆ ಆಗೋದಿಲ್ಲ. ಅದಕ್ಕೆ ನಾನು ಎ ಬಿ ಅನ್ನು ಲೀನಿಯರ್ ಪೋರ್ಷನ್ ಅಂತ ಕರೆಯೋದಿಲ್ಲ. ಆಯ್ತಾ? ಈಗ ಇನ್ನೂ ನೀವು ಎಳಿತಾ ಹೋದಾಗ ಏನಾಗುತ್ತೆ, ಇಲ್ಲಿಂದ ಮತ್ತೆ ಹೀಗೆ ಬಂದು ಇಲ್ಲೊಂದು ಪಾಯಿಂಟ್ ಸಿ ಅಂತ ಕರೆಯೋಣ. ಇವಾಗ ಏನಾಗ್ತಾ ಇದೆ, ಬಿ ಇಂದ ಸಿ ತನಕ ಆಲ್ರೆಡಿ ಮೆಟೀರಿಯಲ್ನಲ್ಲಿ ಎಲಾಸ್ಟಿಕ್ ಪ್ರಾಪರ್ಟಿ ಡೌನ್ ಆಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ದ ಮೆಟೀರಿಯಲ್ ಈಸ್ ನೌ ಲೂಸಿಂಗ್ ಇಟ್ಸ್ ಎಲಾಸ್ಟಿಕ್ ಸ್ಟ್ರೆಂತ್. ಸ್ಲೋಲಿ ಎಲಾಸ್ಟಿಕ್ ಪ್ರಾಪರ್ಟಿ ಕಡಿಮೆ ಆಗ್ತಾ ಇದೆ. ಇಟ್ ಈಸ್ ನೌ ಕನ್ವರ್ಟಿಂಗ್ ಗ್ರಾಜುಯಲಿ ಇಂಟು ಪ್ಲಾಸ್ಟಿಕ್. ದಟ್ ಮೀನ್ಸ್ ವೆನ್ ಯು ಕೀಪ್ ಆನ್ ಸ್ಟ್ರೆಚಿಂಗ್ ಇಟ್ elongates. If you release, it won't go back to original form. If you release at point C, it won't retrace the path.
If stress becomes zero, strain won't become zero. It go back to some other position. That means there is some deformation. ಒಂದು ಪಾಲಿಥಿನ್ ಕವರ್ ಅನ್ನು ಎಳೆದು ಬಿಟ್ಟಾಗ ವಾಪಸ್ ಒರಿಜಿನಲ್ ಶೇಪಿಗೆ ಹೋಗಲ್ಲ, ಒಂದು ಚೂರು ಹಿಗ್ಗಿರುತ್ತೆ. ಅದನ್ನು ಪರ್ಮನೆಂಟ್ ಡಿಫಾರ್ಮೇಷನ್ ಅಂತ ಕರಿತೀವಿ. ಸೊ ಆ ಥರ ಒಂದು ರೆಸಿಡ್ಯೂಯಲ್ ಪರ್ಮನೆಂಟ್ ಡಿಫಾರ್ಮೇಷನ್ ಉಳ್ಕೊಳ್ಳುತ್ತೆ ಯಾವಾಗ ಇದು ಸ್ಟ್ರೆಸ್ ಈಸ್ ರಿಮೂವ್ಡ್ ಅಟ್ ಸಿ. ಓಕೆ, ಅಂದರೆ ಈಗ ಸಿ ಹತ್ರ ಅದರದ ಟೆಂಡೆನ್ಸಿ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನಾವು ಸಿ ಅನ್ನು ನಾವು ಏನಂತ at this point that material is now started converting into some other form called plastic form. So it is yielding its elastic form, converting into plastic form. Therefore this is called yield point ಅಂತ ಕರಿತೀವಿ. ಸೊ yield point ಅಂದರೆ ಏನು? It is a stress at which the body converts into plastic region or enters into plastic region. So ಇಲ್ಲಿ ತನಕ ಅದು ಎಲಾಸ್ಟಿಕ್ ರೀಜನ್, ಇಲ್ಲಿಂದ ಮುಂದಕ್ಕೆ ಅದು ಪ್ಲಾಸ್ಟಿಕ್ ರೀಜನ್. ಆಮೇಲೆ ಇದನ್ನ ನಾವು ಲೀನಿಯರ್ ರೀಜನ್ ಅಂತ ಕರಿತೀವಿ. ಇಲ್ಲಿ ತನಕ O to A is ಲೀನಿಯರ್ ರೀಜನ್. ಹುಕ್ಸ್ ಲಾ ಈಸ್ ವ್ಯಾಲಿಡ್ ಓನ್ಲಿ ಅಪ್ ಟು A. ಆಮೇಲೆ ಇದಿದೆಯಲ್ಲ ಏನು ಅಪ್ ಟು A ಸ್ಟ್ರೆಸ್ ಇದೆಯಲ್ಲ ಅದನ್ನೇ ನಾವು ಎಲಾಸ್ಟಿಕ್ ಲಿಮಿಟ್ ಅಂತ ಕರೆಯೋದು. ವಾಟ್ ಈಸ್ ಎಲಾಸ್ಟಿಕ್ ಲಿಮಿಟ್? ಇಟ್ ಇಸ್ ಅ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಪ್ ಟು ವಿಚ್ ಹುಕ್ಸ್ ಲಾ ಈಸ್ ಒಬೇಡ್. ಸೊ O to A ಇಲ್ಲಿ ತನಕ ಮಾತ್ರ ಹುಕ್ಸ್ ಲಾ ಒಬೆ. A ಇಂದ B ತನಕ ಹುಕ್ಸ್ ಲಾ ಏನು ಒಬೆ ಆಗಲ್ಲ, ಆದ್ರೂ ಮೆಟೀರಿಯಲ್ ಇನ್ನು ಪ್ಲಾಸ್ಟಿಕ್ ಕನ್ವರ್ಟ್ ಆಗಿರಲ್ಲ. ಸ್ವಲ್ಪ ಸ್ಟ್ರೆಸ್ ಇನ್ಕ್ರೀಸ್ ಆದ್ರೆ ಸ್ಟ್ರೈನ್ ಅಂದ್ರೆ ಸ್ಟ್ರೆಚ್ ಆಗುತ್ತೆ, ಬಿಟ್ರೆ ವಾಪಸ್ ಬರುತ್ತೆ. ಇದೇನಂತ ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಅಷ್ಟೇ, ಅದು ಗೊತ್ತೇ ಆಗೋದಿಲ್ಲ ನಮಗೆ. ಆಲ್ಮೋಸ್ಟ್ ಕೆಲವೊಂದು ಬುಕ್ಕಲ್ಲಿ ಇಲ್ಲಿಂದನೇ ಅದನ್ನ ನಾವು ಪ್ಲಾಸ್ಟಿಕ್ ಅಂತ ತಗೋತಾರೆ, ಕೆಲವೊಂದು ಬುಕ್ಕಲ್ಲಿ ಇಲ್ಲಿಂದ ಪ್ಲಾಸ್ಟಿಕ್ ಅಂತ ತಗೋತಾರೆ. ಅಂದ್ರೆ ಬಿಗೂ ಸಿಗೆ ಏನಂತ ಡಿಫ್ರೆನ್ಸ್ ಏನಿಲ್ಲ, ಆಲ್ಮೋಸ್ಟ್ ಎ ಇಂದ ಸಿಗೆ ಒಂದೇ ತರನೇ ತಗೊಂಡ್ಬಿಡ್ತಾರೆ. ಸೊ ಸಿ ಬಂದ್ಬಿಟ್ಟು ಈಲ್ಡ್ ಪಾಯಿಂಟ್. ಏನು ಈಲ್ಡ್ ಪಾಯಿಂಟ್ ಅಂದ್ರೆ ಇಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಟ್ ವಿಚ್ ದ ಬಾಡಿ ಕನ್ವರ್ಟ್ಸ್ into plastic, elastic body converts into plastic. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಎರಡು ಪಾಯಿಂಟ್ ಬಂದು, ಒಂದು ಎಲಾಸ್ಟಿಕ್ ಲಿಮಿಟ್ ಅಂತ, ಇನ್ನೊಂದು ಈಲ್ಡ್ ಪಾಯಿಂಟ್ ಅಂತ. ಇನ್ನೂ ಒಂದು ಬರುತ್ತೆ, ಯಾವುದು? ಟೆನ್ಸೈಲ್ ಪಾಯಿಂಟ್ ಅಥವಾ ಟೆನ್ಸೈಲ್ ಸ್ಟ್ರೆಂತ್ ಅಥವಾ ಟೆನ್ಸೈಲ್ ಲಿಮಿಟ್ ಅಂತ. ಓಕೆ, ಅದನ್ನು ಆಮೇಲೆ ಹೇಳ್ತೀನಿ, ಬರುತ್ತೆ. ಈಗ ಮತ್ತೆ ನೀವೇನು ಮಾಡ್ತಿದ್ದೀರಾ? ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀರಾ. ಜಾಸ್ತಿ ಮಾಡ್ತಾ ಸ್ಟ್ರೈನು ಜಾಸ್ತಿ ಆಗ್ತಾ ಹೋಯಿತು. ಒಂದು ಪಾಯಿಂಟಲ್ಲಿ ಎಲಾಸ್ಟಿಕ್ ಲಿಮಿಟ್ ಅಂತ ಕರೆದವಲ್ಲ, ಆ ಪಾಯಿಂಟಲ್ಲಿ ಹುಕ್ಸ್ಲ ಸ್ಟಾಪ್ ಆಯಿತು. ಇನ್ನೂ ನೀವು ಸ್ಟ್ರೆಸ್ಸನ್ನು ಜಾಸ್ತಿ ಮಾಡಿದಾಗ ಇನ್ನೂ ಸ್ಟ್ರೆಚ್ ಆಯಿತು, ಆದರೆ ಹುಕ್ಸ್ ಲಾ ಒಬೆ ಆಗಲಿಲ್ಲ, ಕರು ಲೀನಿಯರ್ ಇರಲಿಲ್ಲ. ಇನ್ನೊಮ್ಮೆ ಬರಿತೀನಿ, ನಾನು ದೊಡ್ಡದಾಗೆ ಬರಿತೀನಿ. ಆಮೇಲೆ ಇನ್ನೂ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದಾಗ ಮೆಟೀರಿಯಲ್ ಸ್ಟಾರ್ಟೆಡ್ ಕನ್ವರ್ಟಿಂಗ್ ಇಂಟು ಪ್ಲಾಸ್ಟಿಕ್. ದಟ್ ಮೀನ್ಸ್ ದೇರ್ ಎಕ್ಸಿಸ್ಟ್ ಸಮ್ ಡಿಫಾರ್ಮೇಷನ್ ಪರ್ಮನೆಂಟ್. ನೌ ಯು ಕೀಪ್ ಆನ್ ಸ್ಟ್ರೆಚಿಂಗ್. ಇನ್ನೂ ಎಳಿತಾ ಹೋದಾಗ ಸ್ಟ್ರೈನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಪಾಯಿಂಟಲ್ಲಿ ಅದು ತಡ್ಕೊಳಕ್ಕಾಗಲ್ಲ, ಅಲ್ಲಿ ಆ ಲಿಮಿಟ್ ಹೋಗ್ಬಿಡುತ್ತೆ. ಇನ್ನೊಂದು ಚೂರು ಜಾಸ್ತಿ ಮಾಡಿರೋ ಬ್ರೇಕಪ್ ಆಗ್ಬಿಡುತ್ತೆ. ಈ ಪಾಯಿಂಟ್ ಅನ್ನ ನಾವು ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರಿತೀವಿ. ಇಲ್ಲಿ ಬರಿತೀನಿ, ಟೆನ್ಸೈಲ್ ಸ್ಟ್ರೆಂತ್ ಅಂತ, ಅದನ್ನ ಡಿ ಅಂತ ಮೆನ್ಷನ್ ಮಾಡ್ತೀನಿ. ಅದಾದ್ಮೇಲೆ ಯಾವಾಗ ಬೇಕಾದರೂ ಅದು ಬ್ರೇಕ್ ಆಗ್ಬೋದು, ಕಟ್ ಆಗ್ಬೋದು. ಈಗ ಚಾಕ್ ಪೀಸ್ ಇದೆ, ಎಳಿತಾ ಹೋಗ್ತೀರಾ, ಯಾವ ಪಾಯಿಂಟಲ್ಲಿ ಬೇಕಾದ್ರೂ ಕಟ್ ಆಗ್ಬೋದು. ಸೊ ವಾಟ್ ಈಸ್ ಟೆನ್ಸೈಲ್ ಸ್ಟ್ರೆಂತ್? ದಟ್ ಈಸ್ ಮ್ಯಾಕ್ಸಿಮಮ್ ಸ್ಟ್ರೆಸ್ at which the body starts breaking, ಅಥವಾ the maximum stress up to which the body will be in the plastic region. ನೋಡಿ, ಇವಾಗ ಈ ಗ್ರಾಫನ್ನು ಮತ್ತೊಮ್ಮೆ ಡ್ರಾ ಮಾಡ್ತೀನಿ. ಓಕೆ, ವೆಲ್, ದಿಸ್ ಈಸ್ ಅ ಸ್ಟ್ರೈನ್, ದಿಸ್ ಈಸ್ ಅ ಸ್ಟ್ರೆಸ್. ಓಕೆ, ಎಸ್ ಟಿ ಅಂತ ಬರೆದ್ಬಿಡ್ತೀನಿ, ಇದನ್ನು STR ಅಂತ ಬರೀತೀನಿ. ಓಕೆ, ಇದು O. ನೀವು ಸ್ಟ್ರೆಸ್ಸನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ಸ್ಟ್ರೈನ್ ಕೂಡ ಜಾಸ್ತಿ ಆಯಿತು. ಸೊ ಇದನ್ನು A ಅಂತ ಕರಿತೀನಿ. ಸೊ ಇಲ್ಲಿ ತನಕ ಮಾತ್ರ ಹುಕ್ಸ್ ಲಾ ಒಬೆ ಆಗುತ್ತೆ. O to A ಈಸ್ ದೇರ್ ಫೋರ್ ಕಾಲ್ಡ್ linear region or proportionality region, linear region. ಇನ್ನೂ ಸ್ಟ್ರೆಸ್ ಅನ್ನ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಡಿವಿಯೇಟ್ ಆಗುತ್ತೆ. ಎಲ್ಲಿ ತನಕ? ಬಿ ತನಕ. ಇನ್ನು ಈ ಪೋರ್ಷನ್ ಅಲ್ಲಿ ಏನಾಗುತ್ತೆ? ಬೆಂಡ್ ತರ ಕಾಣಿಸಲ್ಲ, ಯಾಕಂದ್ರೆ ಕಡಿಮೆ, ತುಂಬಾ ಕಡಿಮೆ. ಆಕ್ಚುಲಿ ನಾ ಬೆಂಡ್ ಅಂದ್ರೆ ನಮ್ಮ ಮೈಂಡ್ ಏನ್ ಹೇಳಿದ್ರೆ ಹಿಂಗ್ ಬೆಂಡ್ ಆಗಬೇಕು ಅಂತ, ಹಂಗೇನಿಲ್ಲ, ಸ್ವಲ್ಪ ಅಷ್ಟೇ, ಇಷ್ಟು. ಈ ರೀಜನ್ ಅಲ್ಲಿ ಇಲ್ಲಿ ತನಕ ಏನಾಗುತ್ತೆ? ಎನಿವೇರ್ ಫ್ರಮ್ A to B, ಇಫ್ ಯು ರಿಮೂವ್ ದ ಫೋರ್ಸ್,
the body will return back to A, but Hooke's law is not valid. It is not a linear portion. Okay, now if you increase the stress further, ಇನ್ನೂ ಜಾಸ್ತಿ ಮಾಡಿದರೆ ಸಿ ಹತ್ರ ಬರೋ ಅಷ್ಟೊತ್ತಿಗೆ, ಓಕೆ ಇಲ್ಲಿ ಬೇಡ ಎಲ್ಲ ಲೆಟರ್ಸನ್ನು ಕೆಳಗಡೆನೆ ಬರೆದ್ಬೇಡ, ಸಿ ಹತ್ರ ಬರೋ ಅಷ್ಟೊತ್ತಿಗೆ ಅದು ಎಲಾಸ್ಟಿಕ್ ಪ್ರಾಪರ್ಟಿಯನ್ನು ಕಳ್ಕೊಂಡ್ಬಿಡುತ್ತೆ. ಇವಾಗ ನೀವೇನಾದರೂ ಹೊರಗಡೆ ಅಪ್ಲೈ ಮಾಡಿರೋ ಫೋರ್ಸನ್ನು ತೆಗೆದು ಬಿಟ್ರೆ ಇಟ್ won't return back in the same path, but it can return back in some other path. So there will be some trace of what? Deformation. So ಅದಕ್ಕೆ ಇದನ್ನು ನಾವು yield ಅಂದರೆ ಬೇರೆ ರೂಪಕ್ಕೆ ಬದಲಾವಣೆ ಆಗ್ತಾ ಇದೆ, ಸೊ ಅದನ್ನು yield ಪಾಯಿಂಟ್ ಅಂತ ಕರಿತೀವಿ. If you increase the stress further, then it increases at certain point, the body will lose even plastic property also. So up to that point it will retain plastic property, afterwards it can break any point, and this is called tensile strength. Afterwards it will break. This is called stress strain curve. ಈ E ಅನ್ನೋದು ಬ್ರೇಕಿಂಗ್ ಪಾಯಿಂಟ್. ಈ E ಅನ್ನೋ ಬ್ರೇಕಿಂಗ್ ಪಾಯಿಂಟ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಇಲ್ಲಿ ಹತ್ತಿರದಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು, ತುಂಬ ದೂರದಲ್ಲೂ ಇರಬಹುದು. ಸಪೋಸ್ ದಿಸ್ ಪಾಯಿಂಟ್ ಈಸ್ ವೆರಿ ಕ್ಲೋಸ್ ಟು D, ದೆನ್ ಮೆಟೀರಿಯಲ್ ಈಸ್ ಬ್ರಿಟ್ಲ್, ಅಂದರೆ ಬೇಗ ಮುರಿದು ಹೋಗುತ್ತೆ ಅಂತ. ಸ್ವಲ್ಪ ದೂರದಲ್ಲಿದ್ದರೆ ಇಟ್ ಈಸ್ ನಾಟ್ ದ್ಯಾಟ್ ಮಚ್ ಬ್ರಿಟ್ಲ್, ಅಂದರೆ ಅಷ್ಟು ಬೇಗ ಮುರಿಯೋದಿಲ್ಲ, ಡಕ್ಟೈಲ್ ಅಂತ ಕರಿತೀವಿ. ಸೊ ಈಗ ಸ್ಟ್ರೆಸ್ ಸ್ಟ್ರೈನ್ ಕರ್ವನ್ನು ನೋಡಿ ರೀಜನ್ಸ್ ಅನ್ನು ಐಡೆಂಟಿಫೈ ಮಾಡಿ. O to A, ಈ ರೀಜನ್ ಎಲಾಸ್ಟಿಕ್ ರೀಜನ್, ಪ್ರಪೋರ್ಷನಾಲಿಟಿ ರೀಜನ್. ಈವನ್ ಅಪ್ ಟು B ಆಲ್ಸೋ ಇಟ್ ಈಸ್ ಎಲಾಸ್ಟಿಕ್ ರೀಜನ್ ಬಟ್ ನಾಟ್ ಪ್ರಪೋರ್ಷನಾಲಿಟಿ ರೀಜನ್. ದೆನ್ ಫ್ರಮ್ A to D ಇಟ್ ಈಸ್ ಪ್ಲಾಸ್ಟಿಕ್ ರೀಜನ್. ಈ ಪೋರ್ಷನ್ ಅಲ್ಲಿ ನೀವು ಫೋರ್ಸ್ ಅನ್ನು ರಿಮೂವ್ ಮಾಡಿದರೆ ವಾಪಸ್ ಬರೋದಿಲ್ಲ. ಆಫ್ಟರ್ವರ್ಡ್ಸ್ ದ ಮೆಟೀರಿಯಲ್ ವಿಲ್ ನಾಟ್ ಬಿ ಇನ್ ದ ಸೇಮ್ ಫಾರಮ್ ಅಟ್ ಆಲ್. ನೋಡಿ, ಈ ಥರ ಮೆಟೀರಿಯಲ್ ಇದ್ದರೆ ನೀವು ಎಳಿತಾ ಏನಾಗುತ್ತೆ, ಹೀಗಿದ್ದು ಹಿಂಗಾಗುತ್ತೆ, ಆಮೇಲೆ ಯಾವುದೋ ಒಂದು ಪಾಯಿಂಟಲ್ಲಿ ಪೀಸ್ ಆಗಿಬಿಡುತ್ತೆ, ಹಿಂಗೆ ಎಳಿತಾ ತುಂಡಾಗುತ್ತೆ. ಸೊ ಬ್ರೇಕಪ್ ಆಯಿತು. ಬ್ರೇಕ್ ಬೇಗನೂ ಆಗ್ಬೋದು, ನಿಧಾನಕ್ಕೂ ಆಗ್ಬೋದು. ಬೇಗ ಆಯಿತು ಅಂದರೆ ಅದನ್ನ ಬ್ರಿಟ್ಲ್ ಅಂತೀವಿ, ನಿಧಾನಕ್ಕೆ ಆಯಿತು ಅಂದರೆ ಡಕ್ಟೈಲ್ ಅಂತ ಕರಿತೀವಿ. ದಿಸ್ ಈಸ್ ಅಬೌಟ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ಐ ಹೋಪ್ ಯು ಫಾಲೋಡ್. ಓಕೆ, ದಿಸ್ ಈಸ್ ಅಬೌಟ್ ಎಲಾಸ್ಟಿಕ್ ಮಾಡ್ಯುಲೈ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್, ಆ್ಯಂಡ್ ಸಮ್ ಆಫ್ ದ ರೀಜನ್ಸ್. O to A elastic region, A to B is also elastic region, and then A to D is actually plastic region. A to B ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕೆಲವೊಂದು ಬುಕ್ಕಲ್ಲಿ A to B ಮೆನ್ಷನ್ ಮಾಡಲ್ಲ, ಡೈರೆಕ್ಟಾಗಿ A to D ನೇ ಮೆನ್ಷನ್ ಮಾಡ್ತಾರೆ. ಆಮೇಲೆ ಇದು yield ಪಾಯಿಂಟ್, ಇದು ಟೆನ್ಸೈಲ್ ಪಾಯಿಂಟ್. yield ಪಾಯಿಂಟ್ ಅಂದರೆ ಮ್ಯಾಕ್ಸಿಮಮ್ ಸ್ಟ್ರೆಸ್ ಅಟ್ ವಿಚ್ the body loses its elastic property, converts into plastic. Yield strength, it is a maximum force sustained by the body beyond which it will break into pieces. Tensile ಎಳೆದು ಹೀಗೆ ತುಂಡು ಮಾಡಾಕ್ತೀವಲ್ಲ, ಎಷ್ಟು ಫೋರ್ಸಿಗೆ ಅದು ಬೆಂಡ್ ಆಗುತ್ತೆ ಅಥವಾ ಮುರಿದು ಹೋಗುತ್ತೆ, ದಟ್ ಈಸ್ ಟೆನ್ಸೈಲ್. ಓಕೆ, ಟೆನ್ಸೈಲ್ ಸ್ಟ್ರೆಂತ್ ಜಾಸ್ತಿ ಇದೆ ಅಂದರೆ ಅದು ತುಂಬ ಒಳ್ಳೆ ಮೆಟೀರಿಯಲ್ ಅಂತ. ಓಕೆ, ಸೊ ಇದು ಸ್ಟ್ರೆಸ್ ಸ್ಟ್ರೈನ್ ಕರ್ವ್ಗೆ ಸಂಬಂಧಪಟ್ಟಂಗೆ. ಇನ್ನು ಕೊನೆಯದಾಗಿ ಎನರ್ಜಿ ಸ್ಟೋರ್ಡ್, ಎಲಾಸ್ಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ದ ಮೆಟೀರಿಯಲ್. ಮಕ್ಕಳೇ, ಎನರ್ಜಿ ಸ್ಟೋರ್ಡ್ ಅಂತ ಬಂದಾಗ ನಮಗೆಲ್ಲ ಗೊತ್ತಿದೆ, ವರ್ಕ್ ಡನ್ ಇಂದ ಶುರು ಮಾಡ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಈಗ ಈ ಈಕ್ವೇಷನ್ ಅನ್ನೇ ಯೂಸ್ ಮಾಡೋಣ. ಓಕೆ, ಲಿಸನ್ ಕೇರ್ಫುಲಿ. ಐ ವಿಲ್ ಡೂ ಒನ್ ಡಿರೈವೇಷನ್ ಹಿಯರ್. First of all, I start with Young's modulus. Young's modulus. It is F into L divided by A into L. This becomes F is equal to YAL divided by capital L. F ಅಲ್ವಾ, YAL divided by capital L. ಆಯಿತಾ? ನೀವು ವಯರನ್ನು ಎಳೆದಾಗ ಸ್ವಲ್ಪ ಡಿಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸದ್ಯಕ್ಕೆ DL ತಗೋತೀನಿ, ಇನ್ನು DW ತಗೋತೀನಿ. ಟೋಟಲ್ ವರ್ಕ್ ಡನ್ ಬಂದು ಇಂಟೆಗ್ರಲ್ ಆಫ್ F ಇಂಟು DL ಸ್ಟಾರ್ಟಿಂಗ್ ಫ್ರಮ್ 0. ಇವಾಗ ನೋಡಿ, ವಯರ್ ಇಲ್ಲಿ ಬರ್ದಿರ್ತೀನಿ ಅಂದ್ಕೊಳ್ಳಿ, ಇಲ್ಲಿ ಜಾಗ ಇದೆ, ಇದು ವಯರ್, ಇದು ಎಳೆದಾಗ ಇಷ್ಟುದ್ದ ಸ್ಟ್ರೆಚ್ ಆಯಿತು ಅಂದರೆ L ಚೇಂಜ್ ಆಯಿತು. ಸ್ವಲ್ಪ ಚೇಂಜ್ ಆಗ್ತಾ DL ಚೇಂಜ್ ಆಗ್ತಾ ಇಷ್ಟುದ್ದ ಆಯಿತು. ಹಾಗಾಗಿ ನಾನು DL ಬರ್ದಿದ್ದೀನಿ, 0 to L. ಗೊತ್ತಾಯ್ತಲ್ವಾ? ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ W ಈಸ್ ಈಕ್ವಲ್ ಟು Fಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ YAL, ಸ್ಮಾಲ್ ಎಲ್ ಅನ್ನು ಒಳಗಡೆ ತಗೊಂಡು DL, ಯಾಕೆಂದರೆ ಇಂಟೆಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು L ಮಾಡ್ತಾ ಇರೋದು, 0 to L. ಸೊ W ಈಸ್ ಈಕ್ವಲ್ ಟು YA ಡಿವೈಡೆಡ್ ಬೈ L. ದಿಸ್ ಬಿಕಮ್ಸ್ L ಸ್ಕ್ವೇರ್ ಬೈ 2 ಇಂಟೆಗ್ರೇಷನ್ ಮಾಡಿದಾಗ, ದಟ್ ಈಸ್ 1/2 YA
ಎ ಓಕೆ ಇಲ್ಲಿ ಎಲ್ ಇದೆಯಲ್ವಾ ಡಿವೈಡೆಡ್ ಬೈ ಎಲ್ ಇಷ್ಟನ್ನು ಸೇರಿಸಿ ಹೋಲ್ ಸ್ಕ್ವೇರ್ ಮಾಡ್ಕೋತೀನಿ ಸರ್ ಏನೋ ತಪ್ಪಾಯ್ತಲ್ಲ ಕರೆಕ್ಟ್ ತಪ್ಪಾಯಿತು ಏನು ತಪ್ಪಾಯಿತು ಬರೀ ಒಂದು ಎಲ್ ಇದೆ ನಾನು ಇಲ್ಲಿ ಎಲ್ ಸ್ಕ್ವೇರ್ ಮಾಡಿದರೆ ಇನ್ನೊಂದು ಎಲ್ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಎಲ್ ಸೇರಿಸ್ಕೊಂಡ್ಮೇಲೆ ಇಲ್ಲಿ ಇನ್ನೊಂದು ಎಲ್ ಬರೀಬೇಕಲ್ವಾ ಸೊ ಅದನ್ನೇ ಮಾಡಿದ್ದೀನಿ ನಾನು ಸೊ ಅಂದರೆ ಇಲ್ಲೊಂದು ಸ್ಟೆಪ್ ಸ್ಕಿಪ್ ಮಾಡಿದೆ ಇಲ್ಲಿ ಆ್ಯಕ್ಚುಲಿ ಎಲ್ ಬೈ ಎಲ್ ಬರೆದು ಎಲ್ ನೋಡಿ ಇಲ್ಲಿ ಎಲ್ ಬೈ ಎಲ್ ಬರೆದು ಎಲ್ ಇಂಟು ಎಲ್ ಸ್ಕ್ವೇರ್ ಮಾಡಿಕೊಂಡೆ ಅಷ್ಟೇ ಇನ್ನೇನು ಇಲ್ಲ ಓಕೆ ಸೊ W is equal to half into y into a into L ಅಂದರೆ ಏನು ಗೊತ್ತಾ ಮಕ್ಕಳೇ ನೋಡಿ ಎ ಅಂದರೆ ಈ ಕ್ರಾಸ್ ಸೆಕ್ಷನಲ್ ಏರಿಯಾ ಎಲ್ ಅಂದರೆ ಲೆಂತ್ ಅಲ್ಲಿಗೆ ಇದ್ರೆ ವಾಲ್ಯೂಮ್ ಆಗುತ್ತೆ ಲೆಂತ್ ಇಂಟು ಏರಿಯಾ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಸೊ y is to ವಾಲ್ಯೂಮ್ ಡಿವೈಡೆಡ್ ಬೈ ಇದೇನಿದು ಇಟ್ ಈಸ್ ನಥಿಂಗ್ ಬಟ್ ಸ್ಟ್ರೈನ್ ಸರ್ ಸೊ ದೇರ್ಫೋರ್ ಇಟ್ ಈಸ್ ಎಲ್ ಬೈ ಎಲ್ ದಟ್ ಈಸ್ ಸ್ಟ್ರೈನ್ ಸ್ಕ್ವಯರ್ ಸೊ ಬೇಕಾದ್ರೆ ವಾಲ್ಯೂಮನ್ನು ಈ ಕಡೆ ತಗೊಂಡ್ರೆ ಇದು ವರ್ಕ್ ಬೈ ವಾಲ್ಯೂಮ್ ದಟ್ ಈಸ್ ನಥಿಂಗ್ ಬಟ್ ಎನರ್ಜಿ ಡಿವೈಡೆಡ್ ಬೈ ವಾಲ್ಯೂಮ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಸ್ಕ್ವಯರ್ ಆಗುತ್ತೆ ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದ ಮೆಟೀರಿಯಲ್ ಸೊ ಇದು ತುಂಬ ಸಿಂಪಲ್ ಡೆರಿವೇಶನ್ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ ಇಷ್ಟು ಎಲಾಸ್ಟಿಕ್ ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟಂಗೆ ಇನ್ನು ಅಪ್ಲಿಕೇಶನ್ಸ್ಗೆ ಬಂದರೆ ಬೇಕಾದಷ್ಟಿದೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸಲ್ಲಿ ಬೀಮ್ ಅಂತ ಹಾಕ್ತೀವಲ್ಲ ಅಲ್ಲಿ ನಾವು ಎಲಾಸ್ಟಿಕ್ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ ಆಮೇಲೆ ವೆಹಿಕಲ್ಸ್ ಫ್ರೇಮ್ ಚಾಸಿ ಅಂತ ಕರಿತೀವಲ್ಲ ಆ ಫ್ರೇಮಲ್ಲಿ ನಾವು ಎಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಈ ಅಮ್ಮೀಟರ್ ವೋಲ್ಟ್ ಮೀಟರ್ನಲ್ಲಿ ಪಾಯಿಂಟರ್ ಇರುತ್ತಲ್ಲ ಅದು ಎಲಾಸ್ಟಿಕ್ ಮೆಟೀರಿಯಲ್ಲೇ ಆಗಿರಬೇಕು ಆಮೇಲೆ ಅಲ್ಲಿ ಕ್ಲಿಪ್ಗಳಿದಾವಲ್ಲ ಅದು ಎಲಾಸ್ಟಿಕ್ ಮೆಟೀರಿಯಲ್ ಲಿಫ್ಟ್ ಕೇಬಲ್ ಎಲಾಸ್ಟಿಕ್ ಮೆಟೀರಿಯಲ್ ಯು ಟೇಕ್ ಎನಿ ಮೆಟೀರಿಯಲ್ ಓಕೆ ಸೊ ವೇರ್ ಸ್ಟ್ರೆಂತ್ ಕಾನ್ಸೆಪ್ಟ್ ಈಸ್ ಇನ್ವಾಲ್ವ್ ಇಟ್ ಮಸ್ಟ್ ಬಿ ಅನ್ ಎಲಾಸ್ಟಿಕ್ ಮೆಟೀರಿಯಲ್ ಸ್ಟ್ರೆಂತ್ ಅಂದರೆ ಲೋಡನ್ನು ಸಸ್ಟೈನ್ ಮಾಡ್ಕೊಳ್ಳೋಕೆ ಬ್ರಿಡ್ಜ್ ಕಟ್ತಾ ಇರ್ತೀವಿ ಅಥವಾ ಗ್ರಾನೈಟ್ಸ್ ಅಂಗಡಿನಲ್ಲಿ ನೋಡಿ ನೀವು ಗ್ರಾನೈಟ್ ಸ್ಲ್ಯಾಬನ್ನು ಮೂವ್ ಮಾಡಲಿಕ್ಕೆ ಒಂದು ಬೀಮ್ ಥರ ಹಾಕಿರ್ತಾರೆ ಅಲ್ಲಿ ಅಥವಾ ನಿಮ್ಮ ಅಗ್ರಿಕಲ್ಚರ್ ಇನ್ಸ್ಟ್ರೂಮೆಂಟ್ಸ್ಗೆ ಬಂತು ಅಂತಂದರೆ ಅಲ್ಲಿ ಮೆಟಲ್ಸನ್ನು ಸುಮಾರು ಯೂಸ್ ಮಾಡ್ತೀವಿ ಹೊಲ ಉಳುಮೆ ಮಾಡಲಿಕ್ಕೆ ಎಲಾಸ್ಟಿಕ್ ಮೆಟೀರಿಯಲ್ಸನ್ನೇ ಯೂಸ್ ಮಾಡಬೇಕು ಆಯ್ತಾ ಹೀಗೆ ಬೇಕಾದಷ್ಟು ಕಡೆ ನಾವು ಎಲಾಸ್ಟಿಕ್ ಮೆಟೀರಿಯಲ್ಸನ್ನು ಯೂಸ್ ಮಾಡ್ತೀವಿ ಅದರ ಲಿಸ್ಟನ್ನು ನಾನು ಕೊಟ್ಟಿದ್ದೀನಿ ಒಂದು ಸತಿ ನೋಡ್ಕೊಳ್ಳಿ ಆಮೇಲೆ ಈ ಪರ್ವತಗಳಿದಾವಲ್ಲ ಮೌಂಟೇನ್ಸ್ 10 ಕಿಲೋಮೀಟರ್ಗಿನ ಎತ್ತರ ಇರಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಯಾಕೆ ಅಂದರೆ ಈ 10 ಕಿಲೋಮೀಟರ್ಗಿನ ಜಾಸ್ತಿ ಆಗ್ತಾ ಹೋದರೆ ಎಲ್ಲಿ ಬರೀಲಿ ಓಕೆ ಐ ವಿಲ್ ರೈಟ್ ಹಿಯರ್ ಐ ವಿಲ್ ರೈಟ್ ಹಿಯರ್ ಸೀದಾ ಇದೇ ಮೌಂಟೇನ್ ಅಂತ ಅಂದ್ಕೊಳ್ಳಿ ಈ ಮೌಂಟೇನು ಹೀಗೆ ಇದು 10 ಕಿಲೋಮೀಟರ್ನ ಮೀರೋಂಗಿಲ್ಲ 10 ಕಿಲೋಮೀಟರ್ ಮೀರಿದಾಗ ಏನಾಗುತ್ತೆ ಅದರ ಲೋಡು ಇಲ್ಲಿ ಒಳಗಡೆ ಇರ್ತಕ್ಕಂಥ ಕಲ್ಲುಗಳ ಮೇಲೆ ಬೀಳುತ್ತೆ ರಾಕ್ಸ್ ಮೇಲೆ ಬೀಳುತ್ತೆ ಸೊ ಯಾವುದೇ ಒಂದು ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ಒಂದ್ರ ಮೇಲೆ ಬುಕ್ಸನ್ನು ಜೋಡಿಸ್ಕೊಂಡು ಹೋಗಿ ಆಯಿತಾ ಬುಕ್ಗಳು ಒಂಥರ ಲೇಯರ್ಸ್ ಇದ್ದಂಗೆ ಬುಕ್ಸನ್ನು ಜೋಡಿಸ್ಕೊಳ್ತಾ ಹೋಗಿ ಎಷ್ಟು ಜೋಡಿಸ್ಬೋದು ಒಂದು ಹಂತದ ತನಕ ಜೋಡಿಸ್ಬೋದು ಆಮೇಲೆ ಬಿದ್ದೋಗ್ಬಿಡ್ತವೆ ಅಥವಾ ಕೆಳಗಡೆನೆ ಶೇಕ್ ಆಗಲಿಕ್ಕೆ ಶುರು ಆಗುತ್ತೆ ಯಾಕೆ ಅಂದರೆ because of the load there will be sliding is nothing but shear stress so the mass of the mountain increases the shear stress therefore the stones or the rocks will slide away and the mountain will sink ಕುಸಿದು ಬಿಡುತ್ತೆ ಅದಕ್ಕೆ ಮೌಂಟೇನ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಇದೇನು ಸುಮ್ಮನೆ ಹೇಳ್ತಾ ಇಲ್ಲ 10 ಕಿಲೋಮೀಟರ್ಗಿನ ಜಾಸ್ತಿ ಹೈಟ್ ಆಯಿತು ಅಂದರೆ ಆ ಮೌಂಟೇನು ಕುಸಿದು ಬೀಳುತ್ತೆ ಹಾಗಾಗಿ ಭೂಮಿ ಮೇಲೆ ಯಾವ ಮೌಂಟೇನು ಕೂಡ 10 ಕಿಲೋಮೀಟರ್ಗಿನ ಹೆಚ್ಚು ಎತ್ತರ ಇಲ್ಲ ಓಕೆ ಸೋ ಮಚ್ ಅಬೌಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಐ ಥಿಂಕ್ ಐ ಹ್ಯಾವ್ ಗಿವನ್ ಎನಫ್ ಡೀಟೇಲ್ಸ್ ಪ್ಲೀಸ್ ಗೋ ಥ್ರೂ ಆಲ್ ದ ವಿಡಿಯೋಸ್ ಆ್ಯಂಡ್ ಶೇರ್ ಯುವರ್ ಕಾಮೆಂಟ್ಸ್ PUC ಫಸ್ಟ್ ಇಯರ್ ಎಕ್ಸಾಮ್ಸ್ ಬರ್ತಾ ಇದೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮೇ ಬಿ ಫ್ರಮ್ ಟುಮಾರೋ ಡೇ ಆಫ್ಟರ್ ಟುಮಾರೋ ಪ್ಲೀಸ್ ಸ್ಟೇ ವಿತ್ ಮೀ ಓಕೆ ಥ್ಯಾಂಕ್ ಯು ವೆರಿ ಮಚ್